ಸುಮಾರು 8 ವರ್ಷದಿಂದ ಶ್ರೀ ಕಾಲಭೈರವೇಶ್ವರಕ್ಕೆ ಸನ್ನಿಧಿಗೆ ಬರ್ತಾ ಇದ್ದೀವಿ. ಇಲ್ಲಿ ಅನ್ನದಾನ ನಡೀತೈತೆ. ಭಕ್ತಾದಿಗಳು ಎಲ್ಲರೂ ಬಂದು ಇಲ್ಲಿ ದೇವರ ದರ್ಶನ ಮಾಡಿಕೊಂಡು ಹೋಗ್ತಾರೆ. ನಾವು KSRTC ಡ್ರೈವರು ಕೃಷ್ಣ ಅಂತೇಳಿ ನಾವು ಕರ್ನಾಟಕದಿಂದ ಬರ್ತಾ ಇದ್ದೀವಿ. 8 ವರ್ಷದಿಂದ ಇಲ್ಲಿಗೆ ಬರ್ತಾನೆ ಇದ್ದೀವಿ. ಇಲ್ಲಿ ಪ್ರತಿಯೊಂದು ಭಕ್ತಾದಿಗಳಿಗೂ ಬೆಳಗ್ಗೆಯಿಂದ ನೈಟು ಎಷ್ಟೇ ಟೈಮ್ ಆದ್ರೂ ಬಂದ್ರೂ ಅನ್ನದಾನ ನಡೀತೈತೆ. ಯಾವುದೇ ತೊಂದರೆ ಇಲ್ಲ. ಇಲ್ಲಿ ಎಲ್ಲ ಥರದ ಸೌಕರ್ಯಗಳು ಲಭಿಸ್ತವೆ. ನಮ್ಮ ಹೆಸರು ರಘು ಅಂತ, ಬೆಂಗಳೂರಿಂದ ಬರ್ತಾ ಇದ್ದೀವಿ. ಇಲ್ಲಿ ಕಾಲಭೈರವೇಶ್ವರ ಟೆಂಪಲ್ ನಾವು 6 ವರ್ಷದಿಂದ ಬರ್ತಾ ಇದ್ದೀವಿ. ದೇವಸ್ಥಾನ ತುಂಬ ಚೆನ್ನಾಗೈತೆ, ಎಲ್ಲ ಬನ್ನಿ ನೋಡಿ. ಒಳಗಡೆ ಊಟದ ವ್ಯವಸ್ಥೆಯಿಂದ ಹಿಡಿದು ನಮ್ಮ ಕರ್ನಾಟಕದಲ್ಲಿ ಹೆಂಗೈತೆ ಚುಂಚಿಗಿದೆ ಅದೇ ಥರ ಸೇಮ್ ದೇವಸ್ಥಾನ ಇಲ್ಲೇ ಐತೆ, ಚೆನ್ನಾಗೈತೆ. ಬಂದು ಓಂ ಶಕ್ತಿಗೆ ಯಾರು ಬರ್ತಾರೋ ಪ್ರತಿಯೊಬ್ಬರು ಬಂದು ಕಾಲಭೈರವೇಶ್ವರ ಟೆಂಪಲ್ ಬಂದು ಆ ದೇವ್ರ ದರ್ಶನ ಮಾಡಿಕೊಂಡು ನಿಮ್ಮ ಪ್ರಾರ್ಥನೆ ಮಾಡಿ ಚೆನ್ನಾಗಿದೆ. ತುಂಬ ದೇವಸ್ಥಾನ, ಊಟದ ವ್ಯವಸ್ಥೆ, ಪಾರ್ಕಿಂಗು ಪ್ರತಿಯೊಂದು ಎಲ್ಲ ಚೆನ್ನಾಗಿದೆ. ನೆಕ್ಸ್ಟ್ ಯಾರು ಓಂ ಶಕ್ತಿಗೆ ಬರುವಂಥದ್ದು ಇಲ್ಲಿ ಬಂದು ವಿಸಿಟ್ ಮಾಡಿ. ಚೆನ್ನಾಗಿದೆ ದೇವಸ್ಥಾನ, ಎಲ್ಲ ಪ್ಲೇಸು ಚೆನ್ನಾಗಿದೆ ತುಂಬ. ಸರ್, ನಾವು ಟೂರಿಸ್ಟ್ ಡಿಪಾರ್ಟ್ಮೆಂಟ್ ಕಡೆಯಿಂದ ನಾವು ಒಂದು 8 ವರ್ಷದಿಂದ ಬರ್ತೀವಿ. ನಾವು ಇದು ಬಂದು ಚೆನ್ನೈ ರೂಟಲ್ಲಿ ಇರೋದು ಕಾಲಭೈರವೇಶ್ವರ ಟೆಂಪಲ್ ಅಂತ. ಒಳ್ಳೆ ಟೆಂಪಲ್ಲು, ಬಂದರೆ ಒಳ್ಳೆ ಚೆನ್ನಾಗಿ ದರ್ಶನವೂ ಇರುತ್ತೆ ಮತ್ತು ಫುಡ್ಡು ಇರುತ್ತೆ. ಬಂದು ಹೋಗಿ ಯಾವುದೇ ಕಾರಣಕ್ಕೂ ಮಿಸ್ ಮಾಡೋಕ್ಕೆ ಹೋಗ್ಬಿಡಿ. ಒಳ್ಳೆ ರೆಸ್ಪಾನ್ಸ್ ಇರುತ್ತೆ, ಚೆನ್ನಾಗಿರುತ್ತೆ. ನಮ್ಮ ಹೆಸರು ತಿಪ್ಪೇಸ್ವಾಮಿ ಅಂತ. ನಾವು ಬೆಂಗಳೂರಿಂದ ಬರ್ತಾಯಿದ್ದೀವಿ. ಸುಮಾರು 3 ವರ್ಷದಿಂದ ಬರ್ತಾಯಿದ್ದೀವಿ. ಆದರೆ ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ, ಊಟದ ವ್ಯವಸ್ಥೆ ಎಲ್ಲ ಆರಾಮಾಗೈತೆ, ಏನೂ ತೊಂದರೆ ಇಲ್ಲ. ಒಟ್ಟಲ್ಲಿ ಬಂದಿರೋ ಭಕ್ತಾದಿಗಳಿಗೂ ಏನೂ ತೊಂದರೆ ಇಲ್ಲ. ಒಟ್ಟು ಆರಾಮಾಗಿ ಊಟ ಸಿಗುತ್ತೆ, ಎಲ್ಲ ಚೆನ್ನಾಗಿ ಆರಾಮಾಗೈತೆ. ಪಾರ್ಕಿಂಗು ಎಲ್ಲ ಆರಾಮಾಗೈತೆ, ಚೆನ್ನಾಗೈತೆ. ಮೊದಲಿಗಿಂತ ಈಗ ಸ್ವಲ್ಪ ಚೆನ್ನಾಗಿ ಮಾಡಿದ್ದಾರೆ.